ಇದು ಗಣೇಶನ ಗಲಾಟೆಯಲ್ಲ, ಬದಲಿಗೆ ಮಹೇಶ್ನ ಗಲಾಟೆ. ಗೋಲ್ಡನ್ ಸ್ಟಾರ್ ಗಣೇಶ್ ತಮ್ಮ ಮಹೇಶ್ ನಿಶ್ಚಯವಾಗಿದ್ದ ಮದುವೆಗೆ ಟಾಟಾ ಹೇಳಿ ಗಾಯಬಾಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ, ಎಸ್ಕೇಪ್ ಆಗೋಕೆ ಕಾರಣ ಏನು, ಯಾವುದಕ್ಕೂ ಯಾರ ಬಳಿಯೂ ಉತ್ತರ ಇಲ್ಲ. ಏನ ಅವಾಂತರ ಮಾಡ್ಕೊಂಡ್ರು ಏನು ಅಂತ ಕೇಳೋಣ ಅಂದ್ರೆ ಖುದ್ದು ಗಣೇಶ್ ಕೂಡ ಸಂಪರ್ಕಕ್ಕೆ ಸಿಗ್ತಿಲ್ಲ. ಕನ್ನಡ ಚಿತ್ರರಂಗದ ಗೋಲ್ಡನ್ ಸ್ಟಾರ್ ಗಣೇಶ್ ಈಗ ಇನ್ನೊಂದು ಕಾಂಟ್ರವರ್ಸಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಇದಕ್ಕೆ ಕಾರಣ ಇವರ ತಮ್ಮ ಮಹೇಶ್ ನಿಶ್ಚಯವಾಗಿದ್ದ ಮದುವೆಯಿಂದ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿರುವುದು. ಇದು ಸದ್ಯಕ್ಕೆ ಎಲ್ಲೆಡೆ ಹರಡಿರುವ ಗಾಳಿ ಸುದ್ದಿ. ಇದರ ಮೂಲವನ್ನ ಕೆದಕುತ್ತಾ ಹೊರಟ ನಮಗೆ ಕೆಲ ಮೂಲಗಳಿಂದ ತಿಳಿದು ಬಂದ ವಿಷಯ ಅಂದ್ರೆ ಮಾರ್ಚ್ 2ರಂದು ಮಹೇಶ್ರ ಮದುವೆ. ಅವರೇ 10 ವರ್ಷಗಳಿಂದ ಪ್ರೀತಿಸಿರುವ ವನಜಾ ಅನ್ನುವ ಹುಡುಗಿಯೊಂದಿಗೆ ನಿಶ್ಚಯವಾಗಿದ್ದಂತೆ. ಕೆಲ ಮೂಲಗಳ ಪ್ರಕಾರ ಮಹೇಶ್ ಹಾಗೂ ವನಜಾರ 10 ವರ್ಷಗಳ ಪ್ರೀತಿಯಲ್ಲಿ ಬಿರುಕು ಉಂಟಾಗಿತ್ತಂತೆ. ಆದ್ರೆ ಯಾವುದೋ ಒತ್ತಡಕ್ಕೆ ಮಣಿದು ಮಹೇಶ್ ಈ ಮದುವೆಗೆ ಒಪ್ಪಿದ್ರಂತೆ. ಆದ್ರೆ ಮಾರ್ಚ್ 2ರಂದು ಯಡಿಯೂರಿನ ಸಿದ್ದಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆಯಬೇಕಿದ್ದ ಮದುವೆಗೂ ಮುನ್ನ ಮಹೇಶ್ ತಾನೇ ಪ್ರೀತಿಸಿದ ಮತ್ತೊಬ್ಬ ಹುಡುಗಿ ಸೌಮ್ಯಳೊಂದಿಗೆ ಪರಾರಿಯಾಗಿದ್ದಾರೆ ಅನ್ನೋದು ಕೇಳಿ ಬಂದಿರುವ ಮಾಹಿತಿ. ಇನ್ನು ಮಹೇಶ್ ಜೊತೆಯಲ್ಲಿ ಅವರ ತಂದೆ ತಾಯಿ ಕೂಡ ನಾಪತ್ತೆಯಾಗಿದ್ದಾರೆ. ಈ ವಿಷಯದ ಬಗ್ಗೆ ಅವರ ಸಹೋದರ ಗೋಲ್ಡನ್ ಸ್ಟಾರ್ ಗಣೇಶನ್ನ ಸಂಪರ್ಕಿಸೋಕೆ ಪ್ರಯತ್ನಿಸಿದ್ರೂ ಯಾವುದೇ ರೀತಿಯ ಮಾಹಿತಿ ತಿಳಿದು ಬಂದಿಲ್ಲ. ಯಾರ ಕರೆಗೂ ಗಣೇಶ್ ಆಗ್ಲಿ ಅವರ ಪತ್ನಿಯಾಗ್ಲಿ ಸ್ಪಂದಿಸ್ತಾ ಇಲ್ಲ. ಈ ಎಲ್ಲ ಅಂತೆ ಕಂತೆಗಳಿಗೆ ಮೂಲ ಕಾರಣ ಏನು ಅನ್ನೋದನ್ನ ಸ್ವತಃ ಗಣೇಶ್ ಕುಟುಂಬದವರೇ ಹೇಳಬೇಕು. ಸುದ್ದಿ ಹರಡಿ ಎಲ್ಲಾ ಮಾಧ್ಯಮಗಳಲ್ಲೂ ವಿಷಯ ಪ್ರಸ್ತಾಪವಾದ ನಂತರವೂ ಗಣೇಶ್ ಆಗ್ಲಿ ಅಥವಾ ಅವರ ಕುಟುಂಬದವರಾಗ್ಲಿ ಯಾಕೆ ಇದಕ್ಕೆ ಉತ್ತರ ಕೊಡೋಕೆ ಮುಂದೆ ಬಂದಿಲ್ಲ ಅನ್ನೋದು ಸಾಕಷ್ಟು ಸಂಶಯಗಳಿಗೆ ಗುರಿ ಮಾಡಿಕೊಟ್ಟಿದೆ.